विजयपुर जिले के सिंदगी तालुक के रामपुर गांव के बाहर एक एनकाउंटर का मामला सामने आया है, जहां एक रॉडी शीटर पुलिस की गोली का शिकार बना है। मारे गए रॉडी शीटर का नाम यूनुस इखलास पटेल, उम्र 35 साल बताया जा रहा है। पुलिस के मुताबिक यूनुस एक खूंखार हत्यारा था। कल उसने एक व्यक्ति को चाकू दिखाकर 25,000 रुपए लूट लिए थे और उसकी स्कूटी भी चुराकर भाग गया था। इस घटना के बाद गांधी चौक पुलिस स्टेशन में केस दर्ज किया गया था। पुलिस को खबर मिली कि यूनुस अपने गांव देवनगांव आलमेल तालुक की तरफ जा रहा है। इसके बाद पुलिस ने सिंदगी तालुक के रामपुर के पास उसे गिरफ्तार करने की कोशिश की, लेकिन गिरफ्तारी के दौरान यूनुस ने पुलिस पर चाकू से हमला करने की कोशिश की, जिसमें 2 कांस्टेबल और 1 इंस्पेक्टर पर वार करने का प्रयास किया गया। इंस्पेक्टर प्रदीप तलकेरी ने पहले हवा में गोली चलाकर उसे चेतावनी दी, लेकिन जब वो नहीं रुका तो यूनुस के पैर में गोली मार दी गई। जख्मी यूनुस को सिंदगी तालुका हॉस्पिटल में प्राथमिक इलाज के बाद डिस्ट्रिक्ट हॉस्पिटल भेजा गया, जहां डॉक्टरों ने उसे मृत घोषित कर दिया। पुलिस के अनुसार यूनुस पर 2 हत्या के केस, 1 हत्या के प्रयास का केस और कुल 12 केस दर्ज थे। एसपी लक्ष्मण निंबर्गी ने कहा है कि इस एनकाउंटर के संबंध में पूरी जांच की जा रही है। ಒಬ್ಬ ವ್ಯಕ್ತಿ ಇಂತ್ರ ಚಾಕು ತೋರಿಸ್ಬಿಟ್ಟು ನನಗೆ ಚಾಕು ಹಿಡಿದು ಅವರಿಂದ ಒಂದು 25,000 ದುಡ್ಡು ಮತ್ತೆ ಅವರ ಸ್ಕೂಟಿಯನ್ನು ಇಟ್ಕೊಂಡು ಹೋಗಿದ್ದಾರೆ. ಆ ಹಿನ್ನೆಲೆಯಲ್ಲಿ ರಾಬರಿ ಕೇಸು ನಮ್ಮ ಗಾಂಧಿ ಚೌಕ್ ಪೊಲೀಸ್ ಠಾಣೆಯಲ್ಲಿ ರಿಜಿಸ್ಟರ್ ಆಗಿದೆ. ಇವತ್ತಿನ ಅದನ್ನ ನಾವು ಹುಡುಕೊಂಡು ನಾವು ದೇವನಗಾಂವ್ ಅಂತ ಕಂಡು ಪೊಲೀಸ್ನವರು ಆ ಕಡೆ ಹೋಗಿರ್ಬೋದು ಅಂತ ಸರ್ಚ್ ಮಾಡ್ತಿದ್ರು. ಆ ಸಂದರ್ಭದಲ್ಲಿ ಆ ವ್ಯಕ್ತಿಯನ್ನ ಪತ್ತೆಯಾಗಿ ಪೊಲೀಸರನ್ನ ನೋಡಿದ್ರು ಆ ವೆಹಿಕಲ್ ದಲ್ಲೇ ತಪ್ಪಿಸ್ಕೊಂಡು ಹೋಗುವಂತ ಪ್ರಯತ್ನ ಮಾಡಿದ್ದಾರೆ. ಆ ಸಂದರ್ಭದಲ್ಲಿ ಆತ ಬಿದ್ದಿದ್ದಾನೆ. ಅವಾಗ ಪೊಲೀಸರ ಮೇಲೆ ಚಾಕು ತಗೊಂಡು ಹಲ್ಲೆ ಮಾಡಕ್ ಸೊ ಪೊಲೀಸರು ಎಷ್ಟೇ ಹೇಳಿದ್ರು ಕೂಡ ಕೇಳಾದ್ಮೇಲೆ ಪೊಲೀಸರ ಮೇಲೆ ಅಟ್ಯಾಕ್ ಮಾಡಿದ್ದಾರೆ. ನಮ್ಮ ಇಬ್ಬರು ಪೊಲೀಸರು ಕೂಡ ಅವಾಗ ಗಾಡಿಯಲ್ಲಿ ನಮ್ಮ ಇನ್ಸ್ಪೆಕ್ಟರ್ ಹಸಿದ್ದಾರೆ. ಆದ್ರೂ ಕೂಡ ಇನ್ಸ್ಪೆಕ್ಟರ್ಗೂ ಕೂಡ ಆತ ಏನು ಆಯೋದಕ್ಕೆ ಬಂದಿದ್ದಾರೆ. ಆ ಸಂದರ್ಭದಲ್ಲಿ ಆಯ ತಪ್ಪಿಸಿದಂತ ಇನ್ಸ್ಪೆಕ್ಟರ್ ಲೋಡೆಡ್ ಇದ್ದಂತ ಗಣ್ಣಿದ್ರೆ ಆಕಸ್ಮಿಕ ಗುಂಡು ಅವನ ಕಾಲಿಗೆ ತಲಗಿದೆ. ಅವಾಗ ಅವನು ಚೀರಿದಾದ್ಮೇಲೆ ಪೊಲೀಸ್ನವರು ಏನಾಯ್ತು ಅಂತ ನೋಡಿದಾಗ ಅವನು ಕಾಲಿಗೆ ಗುಂಡು ಬಿದ್ದಿತ್ತು. ಆ ಸಂದರ್ಭದಲ್ಲಿ ಆತನನ್ನ ಅಲ್ಲೇ ಹತ್ತಿರದ ಸಿಂದಗಿ ಸರ್ಕಾರಿ ಆಸ್ಪತ್ರೆಗೆ ಕರ್ಕೊಂಡು ಹೋಗಿದ್ದಾರೆ. ಮತ್ತೆ ಹೆಚ್ಚಿನ ಚಿಕಿತ್ಸೆಗೆ ಅಂತಂದ್ರೆ ಹೀಗೆ ಕರ್ಕೊಂಡು ಬಂದಿದ್ದಾರೆ. ಇಲ್ಲಿ ಡಾಕ್ಟರ್ ಇಲ್ಲ ಆಗಿದೆ ವ್ಯವಸ್ಥೆ. ಆ ಹಿನ್ನೆಲೆಯಲ್ಲಿ ಈಗ ಪ್ರಕರಣವನ್ನ ನಾವು ದಾಖಲಿಸಿಕೊಂಡು ತನಿಖೆಯನ್ನು ಕೈಗೊಳ್ತಾ ಇದ್ದೀವಿ. ಈತನ ಮೇಲೆ ಈಗಾಗಲೇ 2 ಮರ್ಡರ್ ಕೇಸು, 3 ಅಟೆಂಪ್ಟ್ ಮರ್ಡರ್ ಕೇಸು ಮತ್ತು ಕೇಸಸ್ಗಳು ರಿಜಿಸ್ಟರ್ ಆಗಿದೆ. ಫರ್ದರ್ ತನಿಖೆಯನ್ನು ಕೈಗೊಳ್ತಾ ಇದ್ದೀವಿ. ಒಂದೇ ಗುಂಡು ಲೆಫ್ಟ್ ಮಾಡ್ತಾರೆ.